ನಮಸ್ಕಾರ ಸ್ನೇಹಿತರೆ. ಹವಾಮಾನ ಬದಲಾದ ತಕ್ಷಣ ನಮಗೆ ಮೊದಲು ಕಾಡುವುದು ನೆಗಡಿ, ಜ್ವರ ಮತ್ತು ತಲೆನೋವು. ಇಂತಹ ಸಮಯದಲ್ಲಿ ನಮ್ಮ ತಲೆಯಲ್ಲಿ ಮೊದಲು ಬರುವ ಹೆಸರೇ ಸಿನಾರೆಸ್ಟ್ ಟ್ಯಾಬ್ಲೆಟ್. ಈ ಒಂದು ಸಣ್ಣ ಮಾತ್ರೆ ನಿಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಇದರಲ್ಲಿ ಏನೆಲ್ಲ ಇರುತ್ತೆ, ಇದನ್ನು ತೆಗೆದುಕೊಳ್ಳುವಾಗ ನೀವು ಮಾಡಲೇಬಾರದ ತಪ್ಪುಗಳೇನು, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಈ ಸಿನಾರೆಸ್ಟ್ ನ್ಯೂ ಟ್ಯಾಬ್ಲೆಟ್ ಅಲ್ಲಿ ಮುಖ್ಯವಾಗಿ 3 ರೀತಿಯ ಕಂಟೆಂಟ್ ಇದ್ದಾವೆ. ಮೊದಲನೆಯದು ಪ್ಯಾರಾಸಿಟಾಮಲ್ 500 mg. ಇದು ನಿಮ್ಮ ಜ್ವರ ಮತ್ತು ಮೈಕೈ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎರಡನೆಯದು ಫಿನೈಲ್ ಎಪ್ರೈನ್. ಇದು ಬ್ಲಾಕ್ ಮಾಡಿರುವ ಮೂಗನ್ನು ಕ್ಲಿಯರ್ ಮಾಡಿ ಸರಳವಾಗಿ ಉಸಿರಾಡಲು ನೆರವಾಗುತ್ತದೆ. ಮೂರನೆಯದು ಕ್ಲೋರೋಪೆನರಾಮೈನ್ ಪಾಲಿಯೇಟ್. ಇದು ಅಲರ್ಜಿ ಮತ್ತು ಸೀನು ಮತ್ತು ಕಣ್ಣಿನಲ್ಲಿ ನೀರು ಬರುವುದನ್ನು ತಡೆಯುತ್ತದೆ. ನಿಮಗೆ ಅತಿಯಾದ ನೆಗಡಿ ಇದ್ದಾಗ, ಮೂಗಿನಿಂದ ನಿರಂತರವಾಗಿ ನೀರು ಸೋರುತ್ತಿದ್ದರೆ ಅಥವಾ ಮೂಗು ಕಟ್ಟಿಕೊಂಡು ಉಸಿರಾಡಲು ಕಷ್ಟವಾಗುತ್ತಿದ್ದರೆ ಸಿನಾರೆಸ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಇದರೊಂದಿಗೆ ನೆಗಡಿಯಿಂದ ಬರುವ ಹಗುರವಾದ ಜ್ವರ, ವಿಪರೀತ ತಲೆನೋವು ಮತ್ತು ಗಂಟಲು ಕೆರೆತಕ್ಕೂ ವೈದ್ಯರು ಈ ಮಾತ್ರೆಯನ್ನು ಶಿಫಾರಸು ಮಾಡುತ್ತಾರೆ. ನೀವು ಈ ಮಾತ್ರೆಯನ್ನು ತೆಗೆದುಕೊಂಡ ಕೆಲವು ನಿಮಿಷಗಳಲ್ಲಿ ಇದು ತನ್ನ ಕೆಲಸವನ್ನು ಶುರು ಮಾಡುತ್ತದೆ. ಪ್ಯಾರಾಸಿಟಮಾಲ್ ಮೆದುಳಿಗೆ ಹೋಗುವ ನೋವಿನ ಸಿಗ್ನಲ್ಗಳನ್ನು ಬ್ಲಾಕ್ ಮಾಡಿದರೆ, ಫಿನೈಲ್ ಎಪ್ರೈನ್ ಮೂಗಿನ ರಕ್ತನಾಳಗಳ ವಿಸ್ತರಣೆ ಕಡಿಮೆ ಮಾಡಿ ಗಾಳಿ ಸುಲಭವಾಗಿ ಓಡುವಂತೆ ಮಾಡುತ್ತದೆ. ಆದರೆ ನೆನಪಿಡಿ, ಈ ಮಾತ್ರೆಯನ್ನು ತೆಗೆದುಕೊಂಡಾಗ ಕೆಲವರಿಗೆ ಲಘುವಾದ ತೂಕಡಿಕೆ ಅಥವಾ ನಿದ್ದೆ ಬರಬಹುದು. ಯಾಕೆಂದರೆ ಇದರಲ್ಲಿ ಆಂಟಿ ಅಲರ್ಜಿಕ್ ಅಂಶವು ಈ ನಿಮ್ಮ ದೇಹವನ್ನು ರಿಲ್ಯಾಕ್ಸ್ ಮೋಡ್ಗೆ ತಳ್ಳುತ್ತದೆ. ಆದ್ದರಿಂದ ಇದನ್ನು ತಿಂದ ತಕ್ಷಣ ಡ್ರೈವಿಂಗ್ ಮಾಡುವುದು ಬೇಡ. ಸ್ನೇಹಿತರೆ, ಯಾವುದೇ ಔಷಧಿಗೂ ಮುನ್ನೆಚ್ಚರಿಕೆಯು ತುಂಬಾ ಮುಖ್ಯ. ಮೊದಲನೆಯದು, ಸಿನಾರೆಸ್ಟ್ ತೆಗೆದುಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ಸೇವಿಸಬೇಡಿ. ಇದು ಲಿವರ್ಗೆ ಹಾನಿ ಮಾಡಬಹುದು. ಎರಡನೆಯದು, ಗರ್ಭಿಣಿಯರು ಮತ್ತು ಎದೆ ಹಾಲು ಉಣಿಸುವ ತಾಯಂದಿರು ವೈದ್ಯರ ಸಲಹೆ ಇಲ್ಲದೆ ಇದನ್ನು ಬಳಸಲೇಬಾರದು. ಮೂರನೆಯದು, ಬಿಪಿ ಅಥವಾ ಲಿವರ್ ಕಾಯಿಲೆ ಇರುವವರು ಎಚ್ಚರದಿಂದ ಇರಬೇಕು. ಇನ್ನು ಅಡ್ಡ ಪರಿಣಾಮಗಳ ಬಗ್ಗೆ ಹೇಳುವುದಾದರೆ, ಬಾಯಿ ಒಣಗುವುದು, ತಲೆ ಸುಸ್ತು ಅಥವಾ ಹೊಟ್ಟೆ ತೊಳಸುವಿಕೆ ಸಾಮಾನ್ಯ. ಇವು ತಾನಾಗಿಯೇ ಕಡಿಮೆಯಾಗುತ್ತವೆ. ಒಂದು ವೇಳೆ ಸಮಸ್ಯೆ ಹೆಚ್ಚಾದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಸಿನಾರೆಸ್ಟ್ ಒಂದು ಸ್ಟ್ರಿಪ್ಗೆ ಸುಮಾರು 110 ರಿಂದ 135 ರೂಪಾಯಿಗಳ ಆಸುಪಾಸಿನಲ್ಲಿ ಸಿಗುತ್ತದೆ. ಒಂದು ವೇಳೆ ನಿಮಗೆ ಮೆಡಿಕಲ್ ಶಾಪ್ನಲ್ಲಿ ಸಿನಾರೆಸ್ಟ್ ಸಿಗದೇ ಇದ್ದರೆ, ನೀವು ಇದರ ಬದಲಾಗಿ ಸಾಲ್ವಿನ್ ಕೋಲ್ಡ್, ವಿಕ್ರೋಲ್ ಅಥವಾ ಫ್ಲೂ ಕೋಲ್ಡ್ ಮಾತ್ರೆಗಳನ್ನು ಸಹ ತೆಗೆದುಕೊಳ್ಳಬಹುದು. ಯಾಕೆಂದರೆ ಇವುಗಳಲ್ಲಿ ಒಂದೇ ರೀತಿಯ ಔಷಧಿಯ ಅಂಶ ಇರುತ್ತದೆ. ಕೊನೆಯದಾಗಿ, ಯಾವುದೇ ಮಾತ್ರೆಯನ್ನು ಸ್ವಯಂ ಚಿಕಿತ್ಸೆಗಾಗಿ ದೀರ್ಘಕಾಲ ಬಳಸಬೇಡಿ. ನೆಗಡಿ, ಜ್ವರ 3 ದಿನಕ್ಕಿಂತ ಹೆಚ್ಚಾದರೆ ವೈದ್ಯರನ್ನು ಭೇಟಿಯಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಇಂಥದ್ದೇ ಮತ್ತಷ್ಟು ಆರೋಗ್ಯದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.